ಹಾಯ್, ಜರ್ಮನ್ ಸಿಲ್ವರ್ ಅಲ್ಲಿ ನಾನು ಕೊಕೊನಟ್ ಸ್ಟಿಕ್ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಜನಕ್ಕೆ ಯಾವ ತರ ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಯಾವ ತರ ಯೂಸ್ ಮಾಡೋದು ಅನ್ನೋದು ಬನ್ನಿ ನಾನು ತೋರಿಸ್ತೀನಿ. ನಾನು ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದು ಕಳ್ಸಕ್ಕೆ ಇಡ್ತೀವಲ್ವಾ, ಅದೇ ತರ ನಾನು ಇವಾಗ ಯಾವ ತರ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ. ನಾನು ಚೊಂಬ್ ಇಟ್ಕೊಂಡಿದ್ದೆ, ಪ್ಲೈನ್ ಆಗ್ಲಿ ಅಷ್ಟಲಕ್ಷ್ಮಿ ಚೊಂಬನ ಆಗ್ಲಿ. ಆಮೇಲೆ ಅದ್ರ ಮೇಲೆ ನಾವು ಎಲೆ ಇಕ್ಕಿ ಕಾಯಿ ಇಡ್ತೀವಿ. ಕಾಯಿ ಇಟ್ಟಾದ್ಮೇಲೆ ಇದು ಹೋಲ್ ಬಂದು ಅಂದ್ರೆ ಸ್ಟಿಕ್ ಕಾಯಿ ಒಳಗಡೆ ಹೋಗುತ್ತೆ. ನಾವು ಕೊಕೊನಟ್ ಸ್ಟಿಕ್ ಬಂದು ಕಾಯಲ್ಲಿ ಇಡ್ತಾ ಇದೀವಿ. ಇದು ಬಂದು ನಾವು ಹೂವಿನ ಹಾರ, ನಮ್ಗೆ ಹೆಂಗ್ ಬೇಕೋ ನಾವು ಹೂವಿನ ಹಾರ ಹಾಕ್ಬೋದು, ಎಷ್ಟನ ಹಾಕ್ಬೋದು. ಅದು ತಡಿಯತ್ತೆ, ಅಂದ್ರೆ ನೀವ್ ಎಷ್ಟು ಹೂವಿನ ಹಾರನ ಹಾಕ್ಬೋದು, ಚೆನ್ನಾಗಿರತ್ತೆ. ಅಂದ್ರೆ ಗ್ರಿಪ್ ಇರತ್ತೆ ಇದ್ರಲ್ಲಿ. ಇದ್ ಬಂದು ಆಮೇಲೆ ಮುಖವಾಡ ಇಡ್ತೀವಿ. ಈ ತರ ಮುಖವಾಡ ಇಡ್ಬೋದು. ಅದಾದ್ಮೇಲೆ ನಾನು ಇನ್ನೊಂದು ಬಂದು ಈ ತರ ಮುಖವಾಡ ಇಟ್ಟಾದ್ಮೇಲೆ ಇದು ಇನ್ನೊಂದು ಸ್ಟಿಕ್ ಬಂದು ಈ ತರ ನಾವ್ ಇನ್ನ ಹೂವ ಜಾಸ್ತಿ ಹಾಕೊಬೇಕು ಅಂದ್ರೆ ಈ ತರ ನೋಡಿ, ಈ ತರ ಸ್ಟಿಕ್ ಇಟ್ಕೊಬಹುದು. ಇನ್ನೊಂದು ಬಂದು ಈ ಮೇಲಿಂದ ಹೂವ ಹಾಕ್ಬೋದು. ಇದು ಕೊಕೊನಟ್ ಸ್ಟಿಕ್ ಬಂದು 250 ರುಪೀಸ್ ಬರುತ್ತೆ. ಈ ಸ್ಟಿಕ್ ಬಂದು 180 ರುಪೀಸ್ ಆಗುತ್ತೆ. ನೋ ಕ್ಯಾಶ್ ಆನ್ ಡೆಲಿವರಿ, ಫ್ರೀ ಹೋಮ್ ಡೆಲಿವರಿ ಬರುತ್ತೆ. ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ, ಗಣೇಶ ಗೌರಿ ಹಬ್ಬಕ್ಕೆಲ್ಲ ಚೆನ್ನಾಗಿರತ್ತೆ. ನೋಡಿ, ಈ ತರ ಇರತ್ತೆ. ನಾವು ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ತರ ಪೂಜೆ ಮಾಡ್ತೀವಲ್ವಾ, ಈ ತರ ಗೆಟಪ್ ಬರತ್ತೆ.